ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಫುಡ್ ನೆಕ್ಟರ್. ಬನ್ನಿ, ಇವತ್ತು ನಾವು ಈಸಿಯಾಗಿ ಬನಾನಾ ಮಿಲ್ಕ್ ಶೇಕು ಯಾವ ರೀತಿ ಮಾಡೋದಪ್ಪ ಅಂತ ನೋಡ್ಕೊಬರೋಣ. ಮೊದಲಿಗೆ ನಾನು ಒಂದು 5ರಿಂದ 6 ಬಾದಾಮಿ ತಗೊತಾ ಇದ್ದೀನಿ. ನಂತರ ಇದಕ್ಕೆ ಒಂದು 4 ಗೋಡಂಬಿ, ಹಾಗೆ 1 ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್ನ ತಗೊಂಡಿದ್ದೀನಿ. ಹಾಗೆ ಪಂಪ್ಕಿನ್ ಸೀಡ್ಸ್ನ 1 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಶುದ್ಧವಾಗಿ 1-2 ಸತಿ ತೊಳ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ರಾತ್ರಿ ಇಡೀ ನೆನೆಸ್ಬೇಕಾಗಿರತ್ತೆ. ನಂತರ 1 ಸ್ಪೂನಷ್ಟು ಚಿಯಾ ಸೀಡ್ಸ್ನ ತಗೊಂಡಿದ್ದೀನಿ. ಇದನ್ನು ಸಹ ಹಾಗೆ ಶುದ್ಧ ಮಾಡಿಕೊಂಡು ನಂತರ ಇದಕ್ಕೆ ನೀರು ಸೇರಿಸ್ಕೊಂಡು ರಾತ್ರಿ ಎಲ್ಲ ನೆನೆಯಕ್ಕೆ ಬಿಡಬೇಕು. ಇವಾಗ ಒಂದು ಟಿಪ್ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ. ಬಾಳೆಹಣ್ಣು ಕೆಡ್ದಿರ ಹಾಗೆ ಫ್ರೆಶ್ ಆಗಿ ತುಂಬ ದಿನ ಬರಬೇಕು ಅಂದರೆ ಇದರ ಕಾಂಡಕ್ಕೆ ಟಿಶ್ಯೂ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರನ್ನು ಸುತ್ತಿಡೋದ್ರಿಂದ ತುಂಬ ದಿನದವರೆಗೆ ಅವು ಹಾಗೆ ಫ್ರೆಶ್ ಆಗಿರುತ್ತೆ. ನೋಡಿ, ಮಿಲ್ಕ್ ಶೇಕ್ಗೆ ನಾನಿವಾಗ 2 ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊತಿದ್ದೀನಿ. ರಾತ್ರಿ ನೆನೆಸಿಕ್ಕಿರ್ತಕ್ಕಂಥ ಚಿಯಾ ಸೀಡ್ಸು, ಡ್ರೈ ಫ್ರೂಟ್ಸು ಚೆನ್ನಾಗಿ ನೆಂದಿದೆ. ಇದು ಇವಾಗ ನಾವು ಬಾದಾಮಿನ ಸಿಪ್ಪೆ ತಗೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗಿರುತ್ತೆ. ನೆನೆಸಿಕ್ಕಿರ್ತಕ್ಕಂಥ ನೀರು ಸಮೇತ ಸೇರಿಸ್ಕೊಳ್ಳಿ. ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬಾಳೆಹಣ್ಣನ್ನು ಸೇರಿಸ್ಕೋಬೇಕಾಗಿರುತ್ತೆ. ನಾನು ಇದಕ್ಕೆ ಹಾಲಿನ ಬದಲಾಗಿ ಕೊಬ್ಬರಿ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯನ್ನು ಒಂದು ಅರ್ಧ ಹೋಳು ತಗೊಂಡು ಒಂದು ಅರ್ಧ ಲೋಟ ನೀರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಕೊಂಡು ಅದನ್ನು ಸೋಸ್ಕೊಂಡ್ರೆ ಕೊಬ್ಬರಿ ಹಾಲು ರೆಡಿ ಆಗುತ್ತೆ. ನೋಡಿ, ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ ಬದಲಿಗೆ ಇದನ್ನು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಮಾಡ್ಕೋಬಹುದು. ಹಾಗೆ ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಅವರ ಬುದ್ಧಿಶಕ್ತಿ ಸಹ ಜಾಸ್ತಿ ಆಗುತ್ತೆ. ಕೂದಲುದುರುವ ಸಮಸ್ಯೆ ಯಾರಿಗಾದ್ರೂ ಇದ್ದರೆ ಅವರು ಇದನ್ನು ತಗೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಈ ಬೇಸಿಗೆಯಲ್ಲಿ ಈ ಥರ ಮಿಲ್ಕ್ ಶೇಕನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಿಶಕ್ತಿ ಕಮ್ಮಿ ಆಗುತ್ತೆ. ನಾನು ನೋಡಿ ಇವಾಗ ಚಿಯಾ ಸೀಡ್ಸ್ನ ಫಸ್ಟ್ ಸೇರಿಸ್ಕೊಂಡು ನಂತರ ಮಿಲ್ಕ್ ಶೇಕನ್ನು ಸೇರಿಸ್ಕೊಂಡು ಇಲ್ಲಿ ಸಿಹಿಗೆ ಜೇನುತುಪ್ಪನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಬೆಲ್ಲನೂ ಸಹ ಸೇರಿಸ್ಕೋಬಹುದು. ನೋಡಿ, ಅತ್ಯಂತ ಆರೋಗ್ಯಕರವಾದ ಬನಾನಾ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸೇವಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.